Guys, this is our homestay. Entering to our homestay. ತಿಲಕ್ ಮಾಡ್ತಾವ್ ನಮ್ನ ಫುಲ್ ಗ್ರೀನರಿ ಗ್ರೀನರಿ ಇದೆ. ಹಾಯ್, ವೆಲ್ಕಮ್ ಟು ಕಿರು ಆಗ್ಲೇ ಬ್ಲಾಗ್ ಬಂದಿದೀವಿ. ಮಸ್ತ್ ರೈಡು ಎಲ್ಲ ನೋಡ್ಕೊಂಡು ಈಗ ಸ್ಟೇಗ್ ಬಂದಿದೀವಿ. ಸ್ವಿಮ್ಮಿಂಗ್ ಪೂಲ್ ನೋಡಕ್ ಬಂದಿದೀವಿ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ದಾದ್ಮೇಲೆ ಒಂದ್ ರೌಂಡ್ ಸ್ನಾನ ಮಾಡ್ಕೊಂಡು ಮಲ್ಕೊಳ್ಳೋದು. ಆಮೇಲೆ ತಿರ್ಗಾ ನೈಟ್ ಏನ್ ಪ್ಲಾನ್ ಮಾಡ್ಬೇಕೋ ಮಾಡೋದು. ಕರೆಕ್ಟ್. ಸೊ ನಮ್ಮ ಸ್ಟೇ ಆ ಕಡೆ ಇದೆ. ಜಸ್ಟ್ ಪೂಲ್ ಚೆಕ್ ಮಾಡೋಣ ಅಂತ ಬಂದಿದ್ವಿ. ಆ್ಯಂಡ್ ಅಲ್ಲಿ ಯಾರೋ ಆಲ್ರೆಡಿ ಯಾವುದೋ ಒಂದು ಗ್ಯಾಂಗ್ ಮಡ್ ವಾಟ್ ಇಸ್ ಇಟ್ ಕಾಲ್ಡ್ ಮಡ್ ವಾಲಿಬಾಲ್ ಮಡ್ ವಾಲಿಬಾಲ್ ಆಡ್ತಾ ಇದ್ದಾರೆ. ಸೊ ನೈಟ್ ನಮಗೆ ಫೈರ್ ಕ್ಯಾಂಪ್ ಇತ್ತು ಬಿಫೋರ್ ಡಿನ್ನರ್. ಅವಾಗ್ಲೂ ಸಣ್ಣದಾಗಿ ಮಳೆ ಡ್ರಿಸ್ಲಿಂಗ್ ಟೈಪ್ ಇತ್ತು. ಆ ಚಳಿಗೂ ಫೈರ್ ಕ್ಯಾಂಪ್ ಹತ್ರ ಬೆಚ್ಚಿಗಿದ್ದಕ್ಕೂ ಸಕ್ಕತ್ತಾಗಿತ್ತು. ಆ್ಯಂಡ್ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡಿಕೊಂಡು ಅಲ್ಲೇ ವೈಬ್ ಮಾಡ್ಕೊಂಡು ಎಷ್ಟೊತ್ತು ಕಾಲ ಕಳೆದ್ವಿ. ಗುಡ್ ಮಾರ್ನಿಂಗ್. ಬೆಳಗ್ಗೆನೆ ಪೂಲ್ ಹತ್ರ ಬಂದಿದ್ವಿ ನಾನು ನೋಡೋಕ್ಕೆ. ಬಿಕಾಸ್ ನಾವು ರಾತ್ರಿ ಪೂಲ್ಗೆ ಇಳಿಯೋಕ್ಕೆ ಆಗಲಿಲ್ಲ. ಬಿಕಾಸ್ ಪಾರ್ ಇರಲಿಲ್ಲ, ನೀರು ಕೂಡ ಬೀಳೋಕ್ಕಾಗಲಿಲ್ಲ ಅಂತ. What, my voice is gone. Oh my god. ಓಕೆ, ನಾನು ವ್ಯೂ ತೋರಿಸ್ತೀನಿ ರೀ. ಸೊ ಪೂಲಲ್ಲಿ ನೀರೆಲ್ಲ ತುಂಬಿತು. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮುಂಚೆನೇ ಆಟಾಡೋಣ ಒಂದು ಸ್ವಲ್ಪ ಹೊತ್ತು ಅಂತ ಹೋದ್ವಿ. ಆ್ಯಂಡ್ ನೀವು ಅನಿಸ್ತಾ ಇರ್ಬೋದು ಇವಾಗ ನನ್ನ ನೋಡಿಬಿಟ್ಟು ಏನು ಇಷ್ಟು ಚಿಕ್ಕ ಪೂಲಿಗೆ ಹೆಡ್ ಕ್ಯಾಪ್ ಎಲ್ಲ ಹಾಕೊಳ್ಳೋ ಅವಶ್ಯಕತೆ ಇದೆಯಾ ಅಂತ. ಬಟ್ ದೆನ್ ನಾನು ಹೇರ್ ಕಲರ್ ಮಾಡಿಸಿದ್ದೀನಲ್ಲ, ಸೊ ಹ್ಯಾವ್ ಟು ಬಿ ವೆರಿ ಕಾಷಿಯಸ್ ಅಬೌಟ್ ಮೈ ಹೇರ್. ಅದಕ್ಕೋಸ್ಕರ ನಾನು ಹಾಕಿದ್ದೀನಿ. ಆ್ಯಂಡ್ ಅಲ್ಲೇ ಒಂದು ಸ್ವಲ್ಪ ಗೇಮ್ಸ್ ಎಲ್ಲ ಆಡ್ತಾಯಿದ್ವಿ. ಲೈಕ್ ಸಾಂಗ್ನ ಮಿಡ್ಡಲ್ಲಿ ಸ್ಟಾಪ್ ಮಾಡಿಬಿಟ್ಟು ಹ್ಯಾವ್ ಟು ಕಂಟಿನ್ಯೂ ದ ಲಿರಿಕ್ಸ್ ಅಂತ. ಸಾಂಗ್ ಏನಾದರೂ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಪೂಲಿಗೆ ತಳ್ತಾರೆ. ಅದನ್ನು ಆಡಿದ್ವಿ. ಮತ್ತು ಕಾಯಿನ್ಸ್ ಹುಡುಕೋದು, ಹೀಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಮೆಲ್ಲ ಮೆಲ್ಲ ಸಾಗುತ್ತಲೇ ತಪ್ಪುತ್ತಿತ್ತು ನಿನ್ನ ಎದೆ ತಾಳ ಅಲ್ವಾ? ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? Let's check out and go for next destination. ಯಾಕೆ ನಮ್ಮ ಕನ್ನಡ ಬ್ಲಾಗ್ ಕನ್ನಡದಲ್ಲಿ ಹೇಳ್ಬೋದು, ಕನ್ನಡದವ್ರು ನೋಡ್ತಿರ್ತಾರೆ. ಹೇಳು ಸುಮ್ಮನೆ ಅಂತ ಕಾಮಿಡಿ ಮಾಡಿದೆ. ನಾನೇ ಇಂಗ್ಲೀಷಲ್ಲಿ ಆಯ್ತಲ್ಲ, ದೇವ್ರ ಮನೆಗೆ ಹೋಗ್ತಿದೀವಿ ನೆಕ್ಸ್ಟ್ ಅಷ್ಟೇ. ಹೌದಾ? ಹಲೋ ಪೀಪಲ್, ಎಲ್ಲ ಫ್ರೆಶ್ ಅಪ್ ಆಗೋಕ್ಕೆ ಮುಂಚೆ ಚೆನ್ನಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಚೆಕ್ಔಟ್ ಮಾಡ್ತಾಯಿದ್ದೀವಿ. ನೋಡಿ, ಅದೇ ನಾವು ಇದ್ದಿದ್ದು ಸ್ಟೇ. ಚೆಕ್ಔಟ್ ಮಾಡ್ಕೊಂಡು ಇವಾಗ ದೇವರ ಮನೆ ಮತ್ತು ಅಲ್ಲಿಂದ ವಯ ಸಕಲೇಶ್ಪುರ ಬರ್ತೀವಿ. ಸೊ ಏನೇನು ಸಿಗುತ್ತೆ ಎಲ್ಲ ಕವರ್ ಮಾಡಿಕೊಂಡು ಹೊಡ್ತೀವಿ. ಲೆಟ್ಸ್ ಗೋ. ಟೈಮ್ ಆಗೋಗಿದೆ. ಚೆಕ್ಔಟ್ ಇದ್ದಿದ್ದ ಟೈಮ್ಗಿಂತ 1 hour ಲೇಟಾಗಿ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಹೋಗೋಣ ಬೇಗ. Guys, we are in ದೇವರ ಮನೆ ರೈಟ್ ನಾವ್. ತುಂಬಾ ಸೀನ್ಗಳಾಗ್ತಾ ಇದೆ. ಏನೇನು ಅಂತ ತೋರಿಸ್ತೀನಿ ರೀ. ಅಲ್ಲಿ ನೋಡಿ, ಬಸ್ನ ಎಳಿತಾ ಇದ್ದಾರೆ ಗಾಯ್ಸ್, ಬಸ್ನ ಎಳಿತಾ ಇದ್ದಾರೆ. ಅದಕ್ಕೂ ಮುಂಚೆ ಒಂದು ಆಕ್ಸಿಡೆಂಟ್ ಬೇರೆ ಆಗಿತ್ತು, ಗಾಡಿ ಟಚ್ ಆಗಿ. ತೋರಿಸ್ತೀನಿ ರೀ. ನಮ್ಮ ಬಾಯ್ಸ್ ಹೋಗ್ತಾ ಇದ್ದಾರೆ. ಬಾಯ್ಸ್ ಕಳ್ಳಕ್ಕೆ ಇನ್ನೂ ತಳ್ಳು ಐಸ, ಕೊಂಚ ಕಳ್ಳು ಐಸ ಬಿಡ್ತು ಐಸ ಬರ್ತಾ ಇಲ್ಲ ಐಸ ತಳ್ತವ್ರೆ. ಇನ್ನೊಂದ್ಸರಿ ಊದ್ಕೊತಿದೀವಿ ಇಲ್ಲ ಅಂತ
ಮಳೆ ಪುಟ್ಟ 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 ಅಂತ ಬೀಳ್ತಾನೆ ಇದೆ. ಮುಖಕ್ಕೆಲ್ಲ ಹಿಂಗೆ ಫುಲ್ ಬೀಳ್ತಾ ಇದೆ. ಚಲೋ ಕದ್ದಸ್ ಇದೇ ಜಾಗದಲ್ಲಿ ಆಗಿದೆ ಇದು. ಏನಾಯ್ತು ಭರತ? ಬಸ್ಸು ತಗೊಳಕ್ ತೋರಿಸ್ದೆ ಕೊನೆಗೂ ಹೋಗಿದೆ guys ಬಸ್. ಡ್ರೈವರ್ ಚೇಂಜ್ ಆದ್ರು. ಆಲ್ ಕ್ರೆಡಿಟ್ಸ್ ಟು ಯು. ಕೊನೆಗೂ ಈಗ ತೆಗ್ದಿದ್ದಾರೆ ಗೈಸ್. ಅದು ತೆಗಿಯೋದಿದೆಯಲ್ಲ, ಇಟ್ಸ್ ನಾಟ್ ದಟ್ ಈಸಿ. ಸಖತ್ ಅದೆಲ್ಲ ಏನ್ ಮಳೆ ಬೀಳ್ತಾನೆ ಇತ್ತು. ಇವಾಗ ಅಟ್ಲೀಸ್ಟ್ ಡ್ರಿಸ್ಲಿಂಗ್, ಅವಾಗ್ಲೂ ಮಳೆ ಬರ್ತಿತ್ತು. ಕಾರ್ ಬರ್ತಾ ಐತಾ? ಬಾ ಬಾ ಬಾ, ನೀನ್ ಬಾ ಬರುತ್ತೆ. ಸೊ ಗೈಸ್, ನೀವಿ ಗಾಡಿ ಓಡಿಸ್ತಾ ಇದ್ದಾಳೆ, ಗಾಡಿ ಓಡಿಸೋದ್ ಕಲಿತಾ ಇದ್ದಾಳೆ. ಲೆಟ್ಸ್ ಸಿ. ಅವಳೇ ಓಡಿಸ್ತಾ ಇರೋದು. ರೋಡ್ ಇಸ್ ಸೋ ಬ್ಯೂಟಿಫುಲ್. ಇಂಥವ್ರಿಗೆ ಅದು ಕಾರ್ ಓಡಿಸ್ಬೇಕು ಅನ್ಸುತ್ತೆ. ನನಗಂತೂ ಸ್ವಲ್ಪ ಜಾಸ್ತಿನೇ ಅನ್ಸಿತ್ತು. ಸೊ ಯಾ ಗೈಸ್, ನಂಗೆ ಚಿಕ್ಕಮಂಗ್ಳೂರ್ ಬಿಟ್ಟು ವಾಪಸ್ ಬೆಂಗಳೂರಿಗೆ ಹೋಗೋಕೆ ಇಷ್ಟ ಆಗ್ತಾ ಇಲ್ಲ. ನಮ್ಮಮ್ಮ ಏನಾದರೂ ವ್ಲಾಗ್ ನೋಡ್ತಾ ಇದ್ರೆ ಪ್ಲೀಸ್ ಚಿಕ್ಕಮಂಗ್ಳೂರು ಹುಡುಗಿಗೆ ಮದುವೆ ಮಾಡ್ಕೊಡು ನಾನು. ಇಲ್ಲ ಇಟ್ಬಿಡ್ತೀನಿ ನಾನು. ಒಕೇಶನಲ್ಲಿ ಬೆಂಗಳೂರಿಗೆ ಬಂದು ಹೋಗ್ತೀನಿ. ದಿಸ್ ಸೋ ನೈಸ್. ಗೈಸ್, ನಾವಿವಾಗ ಅಬ್ಬಿ ಫಾಲ್ಸಿಗೆ ಬಂದಿದ್ದೀವಿ. ಐ ಥಿಂಕ್ ಇದೇ ನಮ್ಮ ಪ್ರಾಬಬ್ಲಿ ಲಾಸ್ಟ್ ಡೆಸ್ಟಿನೇಷನ್, ಲಾಸ್ಟ್ ಪ್ಲೇಸ್. ಓ ಮೈ ಗಾಡ್, ಫುಲ್ ಎಲ್ಲ ಜನ ಇದ್ದಾರೆ. ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮಿಗೆ ಬಂದಿದ್ದೀವಿ. 5 ನಿಮಿಷ ಇದೆ ಕ್ಲೋಸ್ ಆಗಕ್ಕೆ. ಬಿಡ್ತಾರೆ ಅನ್ಕೊಂತೀವಿ. ಲೆಟ್ಸ್ ಸಿ. ಕಾಂಗ್ರೆಸ್ ಅನ್ನೋ ತರ ಇತ್ತದು. ಹೇ ಗೈಸ್, ಇವಾಗ ಹಾಸನ್ ಹೈವೇ ದಾಟಿ ಚನ್ನರಾಯಪಟ್ಟಣಕ್ಕೆ ಬಂದಿದ್ದೀವಿ. ಅಂಡ್ ನಮ್ಮ ಭರತ ಸ್ವಲ್ಪ ರೆಸ್ಟ್ ಮಾಡ್ಲಿ ಅಂದ್ಬಿಟ್ಟು ನಾವೀಗ ಏನ್ ಮಾಡ್ತೀವಿ ಬ್ಯಾಡ್ಮಿಂಟನ್ ಆಡ್ತೀವಿ. ಐ ನೋ ಇಟ್ ಸೌಂಡ್ಸ್ ಕ್ರೇಜಿ, ಅದಕ್ಕೆ ಅಂತಾನೆ ಸಪ್ರೇಟ್ ಆಗಿ ಇಲ್ಲಿ ಯಾವ್ದು ಗಾಡಿ ಓಡಾಡಲ್ಲ. ಮೇನ್ ರೋಡ್ ಪಕ್ಕದ ರೋಡಲ್ಲಿ ಕಾರ್ ಪಾರ್ಕ್ ಮಾಡ್ಕೊಂಡಿದೀವಿ, ಸರ್ವಿಸ್ ರೋಡಲ್ಲಿ. ಸೊ ಈ ಸರ್ವಿಸ್ ರೋಡ್ ಅಂತಂದ್ರೆ ಯಾವ್ದು ಯಾರು ಬಳಸ್ತಾ ಇಲ್ಲ ಈ ರೋಡ್ನ, ಬರೀ ಜಸ್ಟ್ ಪಾರ್ಕ್ ಮಾಡ್ಕೊಳಕ್ ಇಟ್ಕೊಂಡಿದ್ದಾರೆ. ಅವ್ನು ಹೇಳದ್ನಲ್ಲ ಅದು. ಸೊ ಇಲ್ಲಿ ಒಂದ್ ಸ್ವಲ್ಪ ಹೊತ್ತು ಆದ್ರೆ ಬ್ಯಾಡ್ಮಿಂಟನ್ ಆಡೋಣ ಅನ್ಕೊಂಡಿದೀವಿ. ಗಾಳಿ ಮತ್ತೆ ವೆಹಿಕಲ್ಸ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಇಲ್ಲ, ನೋಡೋಣ. ಇದಾದ್ಮೇಲೆ ಡೈರೆಕ್ಟ್ ಮನೆಗೆ ಹೋಗ್ತೀನಿ. ಅಂಡ್ ವ್ಲಾಗ್ನು ಅಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡ್ಕೊಳ್ಳಿ. ಅಂಡ್ ಅಷ್ಟೇ ಗೈಸ್, ಇನ್ನು ಮತ್ತೆ ಹೊಸ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ ಅಲ್ಲಿ. ಅಂಡ್ ಕೀಪ್ ವಾಚಿಂಗ್ ಕಿರು ವ್ಲಾಗ್ಸ್ ಇನ್ ಕನ್ನಡ. ಬಾಯ್.